ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಮಾಡೋ ಹೊಸ ಹೊಸ ವೀಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಯಾವಾಗಲೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ ಅಂತ ಹೇಳ್ತೀನಿ. ನಾನಿವಾಗ ನನ್ನ ಸಿಸ್ಟರ್ ಮನೆಗೆ ಹೊರಟಿದ್ದೀನಿ. ಅವ್ರ ಕಾಲನಿಯಲ್ಲಿ ಗಣೇಶನ ಕೂರಿಸ್ತಿದ್ದಾರೆ. ಸೊ ನನಗೂ ನೋಡೋಕ್ಕೆ ಬಾ ಅಂದರು. ನಾನು ಮತ್ತು ರಿದನ್ನೇ ಇಬ್ಬರೇ ಹೊರಟಿದ್ದೀವಿ. ಚೇತನ್ ಅವ್ರದ್ದು ವರ್ಕ್ ಇದೆ, ಸೊ ಅವರಿಗೆ ಬರೋಕ್ಕಾಗಲಿಲ್ಲ. ಸೊ ಹೇಗಾದರೂ ವೀಕೆಂಡ್ ಇದೆ, ರಿದನ್ನೇನು ಸ್ಕೂಲು ಇರಲಿಲ್ಲ, ಅದಕ್ಕೆ ಹೊರಟೆ. ನಮ್ಮ ಬೆಳಗಾವಿಯಲ್ಲಿ ಗಣೇಶ ಹಬ್ಬನ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ, ರಿದನ್ನು ಕೂಡ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲಿ ಆದರೂ ನೋಡಿ ಎಂಜಾಯ್ ಮಾಡಲಿ ಅಂತ ಹೊರಟೆ. ಹೋದ ತಕ್ಷಣ ಮಾತು ಎಷ್ಟೋ ವರ್ಷಗಳ ನಂತರ ಭೇಟಿ ಆಗೋ ಥರ ಮಾತಾಡ್ತೀವಿ. ಕಾಲನಿಯಲ್ಲಿ ತುಂಬ ಬ್ಯೂಟಿಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದ್ರು, ಸೌಂಡ್ ಸ್ಪೀಕರ್ಸ್ ಹಾಕಿದ್ರು. ಎಷ್ಟು ಚೆನ್ನಾಗಿ ಸ್ಟ್ರೀಟ್ ತುಂಬ ಫೆಸ್ಟಿವ್ ಫೀಲ್ ಕೊಡ್ತಾ ಇತ್ತು. ರಾತ್ರಿ ಊಟಕ್ಕೆ ಪಡ್ಡು, ಚಟ್ನಿ, ಅನ್ನ ಮತ್ತು ಒಗ್ಗರಣೆ ಮಜ್ಜಿಗೆ ಮಾಡಿದ್ರು. ತುಂಬ ಟೇಸ್ಟಿ ಇತ್ತು. ರಿಧನ್ಯ ಮತ್ತು ಅವಿರಲ್ ಅಂತೂ ಫುಲ್ ಎಂಜಾಯ್ ಮಾಡಿದರು. ಅವರ ಆಟ ಅಂತೂ ಲೆಕ್ಕಕ್ಕೆ ಇಲ್ಲ. ಮಲಗೋವಾಗೂ ಬರೀ ಆಟ ಆಡಬೇಕಂತ ಹಠ ಮಾಡೋರು. ಅದಕ್ಕೆ ಅವ್ರನ್ನ ಕೂರಿಸಿ ದೇವರ ಮಂತ್ರ ಹೇಳಿಸ್ತಾ ಇದ್ವಿ. ಸುಮ್ಮನೆ ಇಬ್ಬರು ಕಣ್ಮುಚ್ಚಿ ಮಂತ್ರ ಹೇಳಿ ಸ್ವಲ್ಪ ಹೊತ್ತು ಆಡಿ ಆಮೇಲೆ ಮಲಗಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಂಡಾಲ್ ಗಣಪತಿಗೆ ನೈವೇದ್ಯಗಂತ ಅಮ್ಮ 1 kg ಶೀರಾ ಮಾಡಿದ್ರು. ಆದರೆ ಬೆಳಿಗ್ಗೆ ಬೇಗನೆ 7:30ಗೆ ಪೂಜೆ ಮುಗಿದಿತ್ತು. ಸೊ ಅದಕ್ಕೆ ಮಧ್ಯಾಹ್ನ ಮಹಾಪ್ರಸಾದ್ ಜೊತೆ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡ್ವಿ. ಎಲ್ಲರೂ ಸೇರಿ ಗಣೇಶನ ದರ್ಶನ್ಗೆ ಹೊರಟ್ವಿ. ಪಂಡಾಲ್ ಡೆಕೋರೇಷನ್ ಅಂತೂ ತುಂಬಾ ಸುಂದರವಾಗಿತ್ತು. ಒರಿಜಿನಲ್ ಫ್ಲವರ್ಸಿಂದ ಪಂಡಾಲ್ನ ಡೆಕೋರೇಟ್ ಮಾಡಿದ್ರು. ತುಂಬ ಕಲರ್ಫುಲ್ ಆಗಿತ್ತು. ಗೌರಿ ಗಣೇಶ ಇಬ್ಬರು ಸುಂದರವಾಗಿದ್ದರು. ಹಾಗೆ ನೈವೇದ್ಯಗೆ ಶೀರಾ ಕೊಟ್ಟು ದರ್ಶನ್ ತಗೊಂಡ್ವಿ. ಬೆಂಗಳೂರಲ್ಲಿ ಒಂದೇ ದಿನ ಎಲ್ಲ ಏರಿಯಾದಲ್ಲಿ ಗಣೇಶನ ಕೂರಿಸಲ್ಲ, ಯಾಕಂದರೆ ಜಾಸ್ತಿ ಟ್ರಾಫಿಕ್ ಆಗೋಗುತ್ತೆ ಅಂತ. ಅದಕ್ಕೆ ಒಂದು ಏರಿಯಾದಲ್ಲಿ 3 days ಕೂರಿಸಿ ವಿಸರ್ಜನೆ ಆದಮೇಲೆ ಬೇರೆ ಏರಿಯಾದಲ್ಲಿ ಗಣೇಶನ ಕೂರಿಸ್ತಾರೆ. ಇದೇ ರೀತಿ ಬೆಂಗಳೂರಲ್ಲಿ ಗಣೇಶ ಹಬ್ಬನ 1 ತಿಂಗಳು ಆಚರಣೆ ಮಾಡ್ತಾರೆ. ಪಂಡಾಲಲ್ಲೇ ಮಹಾಪ್ರಸಾದ ಇತ್ತು, ಅಲ್ಲೇ ಊಟ ಮಾಡಿ ಮನೆಗೆ ಬಂದ್ವಿ. ನೈಟ್ ಪಂಡಾಲ್ ಮುಂದೆನೇ ಮಕ್ಕಳು ಡ್ಯಾನ್ಸ್ ಆಡ್ತಾ ಇದ್ರು, ಅದನ್ನು ನೋಡೋಕ್ಕೆ ಹೋದ್ವಿ. ಅಲ್ಲಿ ಇರೋ ಎಲ್ಲ ಮಕ್ಕಳು ತುಂಬ ಎಕ್ಸೈಟ್ ಆಗಿದ್ರು. ಅವರ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ರಿದು ಮತ್ತು ಅವರಲ್ಲಿ ತುಂಬ ಎಂಜಾಯ್ ಮಾಡಿದರು. ನಮಗೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಇವತ್ತು ಗಣೇಶ ವಿಸರ್ಜನೆ ಆಗ್ತಿದೆ.
ಸಂಜೆಗೆ ಎಲ್ಲರೂ ತಮ್ಮ ಮನೆ ಮುಂದೆ ದೊಡ್ಡ ದೊಡ್ಡದಾಗಿ ರಂಗೋಲಿನ ಬಿಡಿಸ್ತಾ ಇದ್ದಾರೆ. ನಮ್ಮ ಮನೆ ಮುಂದೆ ಅಮ್ಮ ರಂಗೋಲಿನ ಬಿಡಿಸ್ತಿದ್ದಾರೆ. ನನ್ನಮ್ಮ ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸ್ತಾರೆ. ಹಾಗೆ ಅವರ ಆರ್ಟ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಸುಂದರವಾಗಿ ಕಮಲ್ ಹೂವನ್ನ ಬಿಡಿಸಿದ್ರು. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗೂ ಅಷ್ಟೇ ನನ್ನ ಅಮ್ಮಗೆ ರಂಗೋಲಿ ಬಿಡಿಸೋದು, ಡ್ರಾಯಿಂಗ್ ಮಾಡೋದು, ರುಚಿಯಾದ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡೋದು, ಈ ಥರದ್ದೆಲ್ಲ ಹಾಬೀಸ್ಗಳಿವೆ. ಬೇಸರನೇ ಪಡಲ್ಲ. ಇದು ನೋಡಿ ವಿಸರ್ಜನೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಈ ಪ್ರೊಸೆಷನಲ್ಲಿ ಹೈಲೈಟ್ ಅಂದರೆ ಯಕ್ಷಗಾನ ಕಾಸ್ಟ್ಯೂಮ್ ಧರಿಸಿರೋರು, ಹಾಗೆ ಗ್ರಾಮ ದೇವತೆನ ತಲೆ ಮೇಲೆ ಇಟ್ಕೊಂಡಿರೋರು. ನೃತ್ಯದ ವೇಳೆ ಏನೂ ಸಪೋರ್ಟ್ ಇಲ್ಲದೆ ತಲೆ ಮೇಲೆ ಭಾರವಾದ ದೇವತೆಯ ವಿಗ್ರಹ ಇಟ್ಕೊಂಡು ಡ್ಯಾನ್ಸ್ ಮಾಡುವುದು ಅಷ್ಟೊಂದು ಸುಲಭವಲ್ಲ, ತುಂಬ ಪ್ರಾಕ್ಟೀಸ್ ಬೇಕು. ಎಲ್ಲರ ಮುಖದಲ್ಲೂ ಒಂದೇ ಸಂತೋಷ. ಬಪ್ಪ ಮೋರಿಯ, ಡೋಲ್ ತಾಶ, ಗುಲಾಲ್ ನೃತ್ಯ ಇದು ಖಾಲಿ ವಿಸರ್ಜನೆ ಅಲ್ಲ, ಇದು ನಮ್ಮ ಭಕ್ತಿ, ಸಂಸ್ಕೃತಿ ಮತ್ತು ಸಮುದಾಯದ ಒಗ್ಗಟ್ಟಿನ ಆಚರಣೆ. ಇದು ಗಣೇಶ ವಿಸರ್ಜನೆಯ ವೈಭವ. ಹಬ್ಬಗಳು ಬರುವುದು ಸಂಭ್ರಮಕ್ಕೆ, ಆದರೆ ಅವರು ಕೊಡುವ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು. ಪ್ರೀತಿ, ಶಾಂತಿ, ಒಗ್ಗಟ್ಟು, ಶುದ್ಧತೆ ಇವುಗಳೇ ಬಪ್ಪನ ಆಶೀರ್ವಾದ. ನೀವು ಈ ವ್ಲಾಗ್ ನೋಡಿ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಯು ಆಲ್ ಟೇಕ್ ಕೇರ್, ಬಾಯ್.